ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಬಿ ಜೆ ಪಿಯಲ್ಲಿ ಒಂದಾದ ನಂತರ ಒಂದು ತೆಕ್ಕಾಟ್ಕೊಂಡು ನಡೀತಾನೆ ಇದ್ದಾವೆ. ಕಾಂಗ್ರೆಸ್ ತಾನಾಗಿ ಅವಕಾಶ ಒದಗಿಸಿಕೊಟ್ಟರು ಅದರ ಲಾಭ ಪಡೀಲಾರ ಸ್ಥಿತಿಯಲ್ಲಿ ಬಿ ಜೆ ಪಿ ಬಂದು ನಿಂತದೆ. ಇವತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಹಾಗೆ ಬೆಳೀತಾನೆ ಇದೆ ಜನಕ್ಕೆ ಒಂದು ಚಂದ. ಮೊದಲದಾಗಿ ನಿಮಗೆ ಗೊತ್ತದೆ, ಈಗಾಗಲೇ ವಿಜಯೇಂದ್ರ ಮತ್ತು ಯತ್ನಾಳ್ ನಡೀತು, ಇನ್ನೂ ನಡೆದದು, ಮಗು ಎಲ್ಲ ಸಾಧ್ಯತೆಗಳಿಲ್ಲ. ಹೈಕಮಾಂಡ್ ಇಷ್ಟರಲ್ಲೇ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಇಬ್ಬರಲ್ಲಿ ಒಬ್ಬರು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ಒಬ್ಬರ ಬಾಯಿಯನ್ನು ಮುಚ್ಚಿದ್ರೆ ಮುಗಿದು ಹೋಗಿಬಿಡ್ತಿತ್ತು. ಅದಾಗಿಲ್ಲ, ಇಲ್ಲಿವರೆಗೆ ಹಾಗೂ ಸಾಧ್ಯತೆಗಳು ಇಲ್ಲ ಅನ್ನಿಸ್ತದೆ. ಯಾಕಂದ್ರೆ ಚುನಾವಣೆಗೆ ಹೋಗೋ ಅನಿವಾರ್ಯತೆ ಬಂದಿದೆ. ಬಟ್ ಈಗಿನ ಒಂದು ಮಟ್ಟದಲ್ಲಿ ನೋಡಿದಾಗ ಈ ವಿಜಯೇಂದ್ರವರು ಒಂದು ಕೈ ಅಥವಾ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ಹೇಳಬೇಕಾಗಿದೆ. ಏನೂ ಇರಲಿ, ಅದೊಂದು ಕಡೆ ನಡೆದ್ರೆ ಈಗ ಹೊಸದಾಗಿ ಮತ್ತೊಂದು ಶುರುವಾಗಿಬಿಡೋದು. ಮಾಜಿ ಗೆಳೆಯರು ಸವಾಲು ಜವಾಬು, ಒಬ್ರಿಗೊಬ್ಬರು ಪ್ರಶ್ನೆ ಮಾಡೋದು, ಒಬ್ರಿಗೆ ಉತ್ತರ ಕೊಡುವಂಥ ಅನಿವಾರ್ಯತೆ ಶುರುವಾಗಿಬಿಟ್ಟದ. ಜನಾರ್ದನ್ ರೆಡ್ಡಿ, ಗಾಲಿ ಜನಾರ್ದನ್ ರೆಡ್ಡಿ, ಅದ್ರ ಜೊತೆಗೆ ಶ್ರೀರಾಮುಲು ಇವರು ಹೆಂಗಿದ್ರಪ್ಪ ಅಂತ ಒಂದು ಕಾಲಕ್ಕೆ ಒಂದೇ ಜೀವ ಈ ಎರಡು ಶರೀರಗಳಿದ್ದಂಗಿದ್ರು. ಅಷ್ಟು ಆತ್ಮೀಯತೆ, ಅಷ್ಟು ಪ್ರೀತಿ. ಇವತ್ತು ನಾ ಅವ್ರನ್ನ ಬೆಳೆಸೀನಿ, ನಾ ಬೆಳೆಸಿದ್ದೀನಿ ಅನ್ನುವಂಥ ಒಬ್ರಿಗೊಬ್ರು ಆರೋಪ ಮಾಡುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾಕೆ ಹಿಂಗಾಯಿತು ಅಂದರೆ ಅಧಿಕಾರ ಮತ್ತು ಹಣ ಅಂತ ಸಹಜವಾಗಿ ವ್ಯಾಖ್ಯಾನ ಮಾಡ್ಬೋದು ನಾವು. ಯಾಕಂದರೆ ಎಲ್ಲಿ ಹಣ ಮತ್ತು ಅಧಿಕಾರ ಓಡಾಡ್ಲಿಕ್ಕತ್ತದೋ ಅಲ್ಲಿ ಗೆಳೆತನ ಕಡಿಮೆ ಆಗ್ತಾ ಹೋಗ್ತಿರ್ತದೆ. ಅದು ಇದೇ ಒಂದು ಸಾಕ್ಷಿ. ಇವತ್ತು ಇವರಿಬ್ಬರ ಗೆಳೆತನ ಈ ಹಂತಕ್ಕೆ ಬಂದಿಲ್ಲದಕ್ಕೆ ಗೆಳೆತನದಲ್ಲೇ ಪ್ರಾಮಾಣಿಕತೆ ಬೇಕು, ಆತ್ಮೀಯತೆ ಬೇಕು, ತ್ಯಾಗ ಬೇಕು. ಎಲ್ಲಿವರೆಗೆ ತ್ಯಾಗ, ಆತ್ಮೀಯತೆ, ಪ್ರಾಮಾಣಿಕತೆ ಇರ್ತದೋ ಅಲ್ಲಿವರೆಗೆ ಗೆಳೆತನಕ್ಕೆ ಏನೂ ಭಂಗಿಲ್ಲ. ಆದರೆ ಯಾವಾಗ ಹಣಕ್ಕೆ ಮತ್ತು ಅಧಿಕಾರಕ್ಕೆ ಬೆನ್ನು ಹತ್ತಿದ್ರು ಅದು ಶುರು ಆಗಿಬಿಡ್ತಾರೆ. ಒಬ್ಬರ ಬಗ್ಗೆ ಒಬ್ಬರು ಸಂಶಯ. ಇವತ್ತು ನೋಡ್ರಿ, ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಂಶಯನೇ ಹೇಳ್ತಾ ಇದ್ದಾರೆ. ನಮ್ಮ ಶ್ರೀರಾಮುಲು ಬಿ ಜೆ ಪಿ ಬಿಡ್ತಾ ಇದ್ದಾರೆ, ಕಾಂಗ್ರೆಸ್ ಹೋಗ್ತಾ ಇದ್ದಾರೆ, ಡಿ ಕೆ ಶಿ ಅವರು ಕರಿತಾ ಇದ್ದಾರೆ, ಮೇಂದ್ರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಅವರನ್ನು ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಗಿಸೋ ಸಲುವಾಗಿ ತೊಗೊಂಡು ಹೋಗಲಿಕ್ಕೆ ಹೆಚ್ಚಿದ್ದಾರೆ ಅಂತ ಒಂದು ಆರೋಪ ಮಾಡಿಬಿಡ್ತಾರೆ. ಅದನ್ನು ಒಬ್ಬ ಪ್ರಬುದ್ಧ ರಾಜಕಾರಣಿ, ಒಂದು ಕಾಲಕ್ಕೆ ಯಡಿಯೂರಪ್ಪರನ್ನ ತಮ್ಮ ಬೆರಳ ಮೇಲೆ ಆಟ ಆಡಿಸಿದವರು, ಆಗ ಸಹಕಾರ ಕೊಟ್ಟಂಥವ್ರು ಶ್ರೀರಾಮುಲು ಮತ್ತು ಜೊತೆಗೆ ಜನಾರ್ದನ್ ರೆಡ್ಡಿ ಜಂಟಿಯಾಗಿ ಮಾಡಿದಂಥದ್ದು. ಆದರೆ ಯಾವಾಗ ಅದಿರಿನ ಕಬ್ಬಿಣ ಗೋಲ್ಡ ಇದ್ರ ಬಗ್ಗೆ ಕೊಟ್ಟು ಖಾಲಿ ಆಗಿದ್ರ ಬಗ್ಗೆ ಯಾವಾಗ ನಮ್ಮ ಸಂತೋಷ್ ಹೆಗಡೆ ಅವರು ನ್ಯಾಯಮೂರ್ತಿ ಕೇಸನ್ನು ಹಾಕಿದರು, ಆ ನಂತರ ಇಬ್ಬರಿಗೂ ಪೆಟ್ಟಾಯಿತು. ಅದರಿಂದ ಜಲ್ದಿ ಹೊರಗೆ ಬಂದಂಥವರು ಯಡಿಯೂರಪ್ಪನವರು, ಜೈಲಿಗೆ ಹೋಗಿ ಬಂದವರು ಇಬ್ಬರು, ಇನ್ನೊಬ್ಬರು 12 ವರ್ಷ ತನಕ ಜೈಲಿನ ಸುತ್ತ ಹಾಕಿದವರು. ಈ ಎಲ್ಲ ಸಂದರ್ಭದಲ್ಲೇ ಸಹಜವಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳುವಲ್ಲೇ, ಒಬ್ರೊಬ್ರು ತಿಳ್ಕೊಳ್ಳುವಲ್ಲೇ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯವರು ದೂರ ಸರಿದ್ರು ಅನ್ನೋದು ಈಗಾಗಲೇ ಇತಿಹಾಸ. ಈಗ ಮತ್ತೆ ಯಾವ ಹಂತಕ್ಕೆ ಬಂದದಪ್ಪ ಅಂದರೆ ಈಗ ಕೂಡು ಸ್ಥಿತಿಯೊಳಗೆ ಇಲ್ಲ ಅಂತ. ಯಾಕಂತಂದ್ರೆ ಆ ಪ್ರಮಾಣದಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಕೊಲೆ ಸಂಚು ಮಾಡಿದ್ದಾರೆ ಶ್ರೀರಾಮುಲು ಅಂತ ಹೇಳ್ತಾ ಇದ್ದಾರೆ, ಇಂಥವ್ರು ರಗಡ್ ಮಾಡಿದ್ದಾರಪ್ಪ, ಇವರು ಸಾಕಷ್ಟು ಮಾಡಿದ್ದಾರೆ ಅಂತೇಳಿ ಅವ್ರು ಮಾತಾಡ್ತಾ ಇದ್ದಾರೆ. ಇಬ್ಬರು ಇತಿಹಾಸ ಕಪ್ಪು ಇತಿಹಾಸನ ಅದು, ಅದರಲ್ಲಿ ಎರಡು ಮಾತಿಲ್ಲ. ಈಗ ಒಬ್ಬರೊಬ್ಬರು ತೊಳೆದ್ರೆ ಒಬ್ಬರೊಬ್ಬರು ಇತಿಹಾಸ ಹೊರಗೆ ಬರುವಂಥದ್ದು ನಮ್ಮಂಥವ್ರು ನೋಡ್ತಾ ಇರ್ತೀವಿ ನಾವು, ಮೀಡಿಯಾದವರು ಅಥವಾ ಅವರ ವಿರೋಧಿಗಳು ಮತ್ತು ಉಳಿದವರು. ಇದರಿಂದ ಮತ್ತಷ್ಟು ತಮಗೆ ಮುಜುಗರ ಆಗುವಂಥ ಒಂದು ರಾಜಕೀಯ ವ್ಯಕ್ತಿತ್ವ ಬೆಳೆದಿವಿ ನಾ, ಅದು ಒಳ್ಳೆಯದಾಗುವುದಿಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರೋ ವಿಷಯ. ಅದು ಆದರೂ ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇವರು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರು ಇವರಿಬ್ಬರ ಜಗಳದಿಂದಾಗೆ ಯಾರಿಗೆ ಲಾಭ ಆಗಬಹುದು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಸಹಜವಾಗಿ ವಿರೋಧ ಪಕ್ಷ ಇವತ್ತು ಕಾಂಗ್ರೆಸ್ ಅದ, ಕಾಂಗ್ರೆಸ್ಸಿಗೆ ಮತ್ತಷ್ಟು ಬಲ ಬಂದಂಗೆ ಆಗಿಬಿಡ್ತದೆ. ಅದರಲ್ಲೂ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಒಂದು ಮಾತಾಡಿದ್ದು, ಸತೀಶ್ ಅವ್ರನ್ನ ಮುಗಿಸ್ಲಿಕ್ಕೆ ಕರಿತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಮಾತನ್ನು ಸ್ವಲ್ಪ ಗಂಭೀರವಾಗಿ ನಾವು ಚಿಂತಿಸಬೇಕಾಗ್ಯದ. ಯಾಕಂದರೆ ಯಾರನ್ನು ಯಾರು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರನ್ನು ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕರ್ಮದಿಂದ, ಅವ್ರ ಕೃತ್ಯದಿಂದ ಅವ್ರು ದೊಡ್ಡವರು ಮತ್ತು ಸಣ್ಣವರು ಆಗ್ತಾ ಇರ್ತಾರೆ. ಅದರಲ್ಲೂ ಇವತ್ತಂತೆ ಹಣ ಇದ್ದರೆ ಅಧಿಕಾರ ಅನ್ನೋದು ಎಲ್ಲರಿಗೂ ಗೊತ್ತದ. ಹಣ ಇದ್ದಾಗ ಎಲ್ಲರೂ ಕೊಡ್ತದೆ ಅಲ್ಲಿ. ಈಗ ನಮ್ಮ ಕನ್ನಡದಲ್ಲಿ ಗಾದಿ ಮಾತೈತಲ್ಲ ರೀ, ಸಕ್ಕರೆದಲ್ಲಿ ಇರಿಬಿ ಅಥವಾ ಬೆಲ್ಲದಲ್ಲಿ ಇರಿಬಿ, ಹಂಗೆ ಇರಿಬಿಗಳು ಕುಡ್ದಂಗೆ ಇಲ್ಲಿ ಅವ್ರ ಬೆಂಬಲಿಗರು ಬೆಳೆ ಹತ್ತಾ ಇರ್ತಾರೆ, ದುಡ್ಡು ಇರ್ತದೆ. ಎಲ್ಲ ಕಡೆ ಅಷ್ಟೇ. ಶ್ರೀರಾಮುಲು ಅವ್ರ ಇತಿಹಾಸ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವ್ರ ಇತಿಹಾಸ ಆಗಿರ್ಬೋದು, ಸತೀಶ್ ಅವ್ರ ಇತಿಹಾಸ ಆಗಿರ್ಬೋದು, ಎಲ್ಲನೂ ಹಣ ಮತ್ತು ಅಧಿಕಾರದ ಮೇಲೆ ಬೆಳೆದು ಬಂದಿರ್ತಾರೆಲ್ಲ. ಅದರಲ್ಲಿ ಏನೋ ಒಂದಿಷ್ಟು ಬಂದ ಹಣದಲ್ಲಿ ಒಂದಿಷ್ಟು ಏನೋ ಚುನಾವಣೆಗಳಲ್ಲಿ ಖರ್ಚು ಮಾಡಿಕೊಂಡು ಎಲ್ಲರೂ ಗೆದ್ದಂಥವ್ರ. ಇಲ್ಲಿ ಅರ್ಥವ್ಯವಸ್ಥೆಗೆ ಏನಾದರೂ ಪರ್ಯಾಯವಾಗಿ ಏನೋ ಮಾಡಿದಾರ ಅಂದರೆ ಇಲ್ಲ ಪಾರ್ಟಿಗಳು ಮಾಡಬೇಕಾದ್ರೆ ಅಲ್ಲಿ ಹೋಗ್ಬೇಕು ಅನ್ನೋಂಥ ಮಾತುಗಳು ಬರ್ತಾವೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ನಮ್ಮ ಶ್ರೀರಾಮುಲು ಅವ್ರನ್ನ ಜನಾರ್ದನ್ ರೆಡ್ಡಿ ಅವರು ಹೇಳುವಂಗೆ ಸತೀಶ್ ಅವ್ರನ್ನ ಮುಗಿಸ್ಲಿಕ್ಕೆ ಕರಿತಾ ಇದ್ದಾರೆ ಅಂದಾಗ ಸಹಜವಾಗಿ ಇದನ್ನು ರಿಜೆಕ್ಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ ರಾಮುಲು ಅವರು. ರಾಮುಲು ಅವರು ರಾಜಕೀಯವಾಗಿ ಸಾಕಷ್ಟು ಪ್ರಬುದ್ಧರಾಗಿದ್ದಾರೆ.
ಇತಿಹಾಸಗಳು ತಪ್ಪಾಗಿರ್ಬೋದು, ಆಗದೇ ಇರ್ಬೋದು. ಇವತ್ತು ಇವ್ರು ಬೇಡ ಆಗ್ಯದ ಒಬ್ರಿಗೊಬ್ರು ಏನಪ್ಪ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಗಾದಿ ಮಾತು ಇನ್ನೊಂದು ಅದು ಗೊತ್ತದ ನಿಮಗೆ, ಎಲ್ಲ ಒಳ್ಳೆಯದಿದ್ದಾಗ ಏನಪ್ಪ ಪ್ರೀತಿ ಹೆಂಗಿರುತ್ತೆ ಅಂದ್ರೆ ಬೆಲ್ಲದ ರುಚಿ ಇರ್ತದೆ. ಯಾವಾಗ ಒಮ್ಮೆ ಕೆಟ್ಟತನ ಬರ್ತದೆ, ಮನಸ್ಸು ಹೊಡಿತೈತಿ, ಆ ಸಂದರ್ಭದಲ್ಲೇ ಬೇವಿನದು ಕಹಿ ಆಗಿಬಿಡುತ್ತೆ. ಹಂಗಾಗಿದೆ ಇವತ್ತು. ಅವ್ರಿಗೆ BJP ಬಿಡಿಸ್ಬೇಕಾಗಿದ್ದು ಏನೋ ಗೊತ್ತಿಲ್ಲ ಜನಾರ್ದನ ರೆಡ್ಡಿ ಅವ್ರಿಗೆ. ಇವ್ರಿಗೆ ಬಿಡಬೇಕಂತ ಇಲ್ಲ. ಯಾಕಂತಂದ್ರೆ ಇರುವ ಪಕ್ಷದನ್ನು ಬಿಟ್ಟು ಹೋಗೋದ್ರಲ್ಲಿ ಏನೂ ಸಾರ್ಥಕ್ಕಿಲ್ಲ ಅಂತ ಸ್ವತಃ ರಾಮುಲವ್ರಿಗೂ ಅನಿಸಿಕೆ ಇದ್ದಂಗೆ ಅನ್ನಿಸ್ತದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅವರೆಲ್ಲ ಒಂದು ರೀತಿ ST ಸಮುದಾಯದಲ್ಲಿ ಬರುವುದರಿಂದಾಗಿ ಆ ನೆಲೆಯಿಂದ ಆಗಿರ್ಬೋದು, ಇನ್ನೊಂದು ನೆಲೆಯಲ್ಲಿ ಆಗಿರ್ಬೋದು, ಅವ್ರ ಮಧ್ಯದಲ್ಲಿ ಒಂದು ಒಳ್ಳೆಯ ಗೆಳೆತನ ಅದಂತ ಅವ್ರ ಮಾತಿನ ಒಂದು ವರಸೆಯಿಂದ ಗೊತ್ತಾಗ್ತದೆ. ಯಾಕಂತಂದ್ರೆ ಸ್ವತಃ ನಮ್ಮ ಶ್ರೀರಾಮ್ ಅವರು ಹೇಳ್ತಾರೆ, ಏನಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರನ್ನು ಮಟ್ಟ ಹಾಕಲು ನನ್ನನ್ನು DK ಶಿವಕುಮಾರ್ ಬಳಸಿಕೊಳ್ಳುತ್ತಿದ್ದಾರೆ. ನಾನು ಕಾಂಗ್ರೆಸ್ ಸೇರುತ್ತೇನೆ ಎಂಬುದು ಜನಾರ್ದನ ರೆಡ್ಡಿ ಅವರ ಊಹೆ. ಅವರನ್ನು ಮಟ್ಟ ಹಾಕಲು ನಾನು ಯಾರು ಎಂದು ಸ್ವತಃ ಏನಪ್ಪ ಶ್ರೀರಾಮ್ರವರು ಕೇಳ್ತಾ ಇದ್ದಾರೆ. ಅವರು ಮಟ್ಟ ಹಾಕಕ್ಕೆ ನಾ ಯಾರು ರೀ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತರು ಏನೋ ಒಂದು ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ನಿಲ್ಲುವುದಿಲ್ಲ ಅವರು. ಒಂದು ಊರಿನ ರಾಜ ಇನ್ನೊಂದು ಊರಿನ ಗುಲಾಮ, ಈ ಉದಾಹರಣೆ ಕೊಡ್ತಾರೆ ಅವರು. ಜೊತೆಗೆ ಸತೀಶ್ ಜಾರಕಿಹೊಳಿಗೆ ತೊಂದರೆ ಕೊಡುವಷ್ಟು ನಾನು ಸಣ್ಣವನಲ್ಲ. ಸತೀಶ್ ಜಾರಕಿಹೊಳಿ ನಾಯಕ ತೊಂದರೆ ಕೊಡಬೇಕಾಗಿದ್ರಿ, ಅವ್ರನ್ನ ಯಾಕೆ ನಾವು ಮಟ್ಟ ಹಾಕಬೇಕಾಗಿದೆ, ಏನು ಅವಶ್ಯಕ, ನಾನು ಸಣ್ಣವೇನು ಮತ್ತು ಒಳಗದ ಯಾರು ಹೇಳ್ತಾ ಇದ್ದಲ್ಲ ಜನಾರ್ದನ ರೆಡ್ಡಿ ಅವರು ಅಂತೇಳಿ ಟೀಕಾ ಮಾಡ್ತಾರೆ. ನಾನು ಒಬ್ಬ ದೊಡ್ಡ ನಾಯಕನ, ಆದರೆ ಈಗ ಸೋತಿದ್ದೀನಿ. ಕಾಂಗ್ರೆಸ್ಗೆ ನನ್ನ ಅಗತ್ಯವೇನಿದೆ? BJPಯಲ್ಲಿದ್ದೇನೆ, ಇಲ್ಲಿಯೇ ಮುಂದುವರಿಯುತ್ತೇನೆ. ನಾ ಇಲ್ಲೇ ಅದನ್ನೇ BJP ಆಗೋದು ಬಿಟ್ಟಾಗಿ ಹೋಗ್ರಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಜನಾರ್ದನ ರೆಡ್ಡಿ ಅವರು ಯಾವ ಅದ್ರ ಮೇಲೆ ಮಾತಾಡಿದ್ರು ಗೊತ್ತಿಲ್ಲ, ಸಹಜವಾಗಿ ಸಂಪರ್ಕದಿಂದ ಇದ್ದೇ ಇರ್ತಾರೆ ಇವತ್ತು. ಮತ್ತು ಯತ್ನಾಳ್ ಮೇಲೆ ಹೇಳ್ತಾರೆ ಇವತ್ತು ರಾಜಕಾರಣ ಹೆಂಗಪ್ಪ ಅಂದ್ರೆ ಹೊಂದಾಣಿಕೆ ರಾಜಕಾರಣ ಅಂತ. ನಂದು ನೀ ಮುಚ್ಕೊಳ್ಳೋದು, ನಿಂದು ನಾ ಮುಚ್ಕೊಳ್ಳೋದು, ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡೋದು. ಒಂದು ನನ್ನೊಂದು ನೀರು ತೆಗೆದು ನಿಂದು ನಾ ತೆಗೆದು ಹೋಯ್ತು ಅಂದ್ರೆ ಇಬ್ಬರು ಜವಾಳಿ ಹೋಗಿಬಿಡ್ತೀವಿ. ಜನ ಇಬ್ಬರೂ ನಂಬುವುದಿಲ್ಲ, ಇಬ್ಬರು ಅವರದರಪ್ಪ ಒಂದು ರೀತಿಯಿಂದ ಅಂತೇಳಿ ಗೊತ್ತಾಗ್ತದೆ. ಅದಕ್ಕಾಗಿ ಹೊಂದಾಣಿಕೆ ರಾಜಕಾರಣ ಅಂತ ಇವತ್ತು ಸಹಜವಾಗಿ ಎಲ್ಲ ಕಡೆನೂ ಅದ. ಆ ನೆಲೆಯಲ್ಲಿ ಶ್ರೀರಾಮ್ರವರಾದರೂ ಸಹಿತ ಗೊತ್ತದ. ಇವತ್ತು ಸತೀಶ್ ಅವರಾಗಿರ್ಬೋದು, ಅವ್ರ ಸಹೋದರ ರಮೇಶ್ ಆಗಿರ್ಬೋದು, ಅಥವಾ ಬಾಲಚಂದ್ರ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ನಾವು ರಾಜಕೀಯ ಮುಗಿಸೋಕ್ಕೆ ಸಾಧ್ಯ ಇಲ್ಲಪ್ಪ. ಯಾಕಂದರೆ ಇವತ್ತು ರಾಜಕಾರಣ ಇವತ್ತು ದುಡ್ಡು ಮತ್ತು ಅಧಿಕಾರ ನೆಲೆಯಲ್ಲಿ ನಡೆದಿದ್ದರಿಂದಾಗಿ ಎಲ್ಲರೂ ಅವರೇ ಇದ್ದಾರೆ ಇವತ್ತು. ಅಂದಾಗ ಅವ್ರು ಮಾಡುವಂಥ ಕೆಲಸಗಳಿಂದ ಮತ್ತು ಜನ ಯಾವಾಗ ದೂರ ಮಾಡ್ತಾರೆ ಆಗ ತಾನು ದೂರ ಹೋಗ್ತಾರೆ ಅನ್ನುವಂಥ ಮಾತುಗಳನ್ನ ಇವತ್ತು ನಮ್ಮ ಶ್ರೀರಾಮ್ರವರು ಮಾತಾಡಿದ್ದಾರೆ. ಹೀಗಾಗಿ ಇದನ್ನು ಸುಮ್ಮನೆ ಏನೋ ಜನಾರ್ದನ ರೆಡ್ಡಿ ಅವರು ಏನೋ ಒಂದು ಒಗಿಬೇಕು ನೋಡೋಣ ಏನಾಗ್ತದೆ ಅಂತ ಅಂದಿರ್ಬೋದು ಅಂತ ಅನಿಸ್ತದೆ. ಜೊತೆಗೆ ಇನ್ನಷ್ಟು ಮಾತುಗಳನ್ನು ಅವ್ರು ಮಾತಾಡಿದ್ದಾರೆ. ಆದರೆ ಅವೆಲ್ಲ ಮಾತುಗಳಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಗೆಳೆತನ ಕೆಟ್ಟದ, ಅದಕ್ಕಾಗಿ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಯಾರಾದರೂ ಅನ್ಬೋದು. ಇಂಥ ಸಂದರ್ಭದಲ್ಲಿ ಅನೇಕರು ಟೀಕೆ ಮಾಡ್ತಾಯಿದ್ದಾರೆ, BJP ಹೊಡೆದು ಹೋಯ್ತು ಪನ್ನೋಗಿ ಮಾತಾಡ್ತಾ ಇದ್ದಾರೆ, ಅದೆಲ್ಲ ಇರೋದನ್ನ. ಆದರೆ ಬೊಮ್ಮಾಯಿ ಅವರು, ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಮಾತಾಡ್ತಾ ಇದ್ದಾರೆ. ಏನಂದ್ರೆ BJPಯಲ್ಲಿ ಪ್ರಜಾಪ್ರಭುತ್ವ ಇದೆ ಹೊರತು ಭಿನ್ನ ಮತವಿಲ್ಲ. ಇದೇನು ಡೆಫಿನೇಷನ್ ಕೊಟ್ಟರು, ಯಾವ ಆಧಾರ ಕೊಟ್ಟರು ಗೊತ್ತಿಲ್ಲ. BJPಯಲ್ಲಿ ಪ್ರಜಾಪ್ರಭುತ್ವ ಇದೆ ಹೊರತು ಭಿನ್ನ ಮತವಿಲ್ಲ. ನಮ್ಮ ಪಕ್ಷ ಮನೆ ಇದ್ದಂತೆ ಅಣ್ಣ ತಮ್ಮರ ಜಗಳ ಸಹಜ. ಒಳ ಜಗಳವನ್ನು ಹಿರಿಯರು ಚರ್ಚೆ ಬಗೆಹರಿಸುವುದು. ಇಲ್ಲೇ ಜಗಳದ ಅದೇ ಸಣ್ಣ ಜಗಳ ಹಂಗೇನಿಲ್ಲ ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲನೂ ಆ ಒಂದು ನೆಲೆಯಲ್ಲೇ ಸರಿಯಾದ ಮಾತಿನೋ ಅಂತ. ಯಾಕಂತಂದ್ರೆ ಜಗಳರು ಯಾಕೆ ಬರ್ತದಿಲ್ಲಪ್ಪ ಅಂತ ವಿಚಾರ ಬಂದುಬಿಡ್ತದೆ. ಅದಕ್ಕಾಗ ನಮ್ಮ ವಿಜೇಂದ್ರ ಅವರು ಹೇಳ್ತಾರೆ, ರಾಜ್ಯ ಘಟಕದೊಳಗಿನ ಬೆಳವಣಿಗೆಗಳು ನನಗೂ ಕಾರ್ಯಕರ್ತರಿಗೂ ಸಂತೋಷ ತಂದಿಲ್ಲ. ಯಡಿಯೂರಪ್ಪ ಅವರಂಥ ಹೋರಾಟಗಾರರ ಬಗ್ಗೆ ಕೆಲವು ಮುಖಂಡರು ಅವಹೇಳನ ಮಾಡುವ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ. ಇದರಿಂದ ಕಾರ್ಯಕರ್ತರು ನೊಂದಿದ್ದಾರೆ ಅಂತೇಳಿ ಅವರು ತಮ್ಮದನ್ನು ಮಾತಾಡಿದ್ದಾರೆ. ಹೀಗೆ ಪ್ರತಿಯೊಬ್ಬರು ತಮ್ಮ ವಿಚಾರದಲ್ಲಿ ಮಾತಾಡಿಕೊಂಡು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು BJP ಒಬ್ಬ ಹಿರಿಯ ನಾಯಕರು ಜೊತೆ ಕಾಂಗ್ರೆಸ್ನಾಯ್ತು ಕಠೋರವಾಗಿ ಟೀಕಿಸುವಂಥವರು. ಪಕ್ಷದಲ್ಲಿ ಗೊಂದಲ ಇರುವುದು ನಿಜ, ಅದನ್ನು ಸರಿಪಡಿಸುವ ಕೆಲಸ ಮಾಡಲಾಗುವುದು. ಶ್ರೀರಾಮ್ರವರೊಂದಿಗೆ ನಾನು ಮತ್ತು ಬಸವರಾಜ ಬೊಮ್ಮಾಯಿ ಚರ್ಚಿಸಲಿದ್ದೇವೆ, ಬಗೆಹರಿಸ್ಕೊಳ್ತೇವಪ್ಪ, ಏನು ಬೆಳೆಸ್ಕೊಂಡು ಹೋಗುವುದಿಲ್ಲ ಅನ್ನೋದು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಮಾಜಿ ಗೆಳೆಯರಿಂದಾಗಿ ಮತ್ತೊಮ್ಮೆ BJPಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗ್ಯದ. ಅದು ಯಾವ ರೂಪ ಪಡ್ಕೋಬೋದು ಗೊತ್ತಿಲ್ಲ. ಬಟ್ ಈಗಿನ ಮಟ್ಟಿಗೆ ಮಾತ್ರ ರಾಮುಲು ಅವರು ಹೇಳೋ ಪ್ರಕಾರ ಅವರೇನು ಕಾಂಗ್ರೆಸ್ಗೆ ಬರ್ತಾ ಇಲ್ಲ. DK ಶಿವಕುಮಾರ್ ಅವರು ಸಹಿತ ಅಷ್ಟು ಸಣ್ಣವರ, ಇನ್ನೊಬ್ಬರನ್ನ ತೆಗೆದುಕೊಂಡು ಬಂದು ಸತೀಶ್ ಅವ್ರನ್ನ ಮಟ್ಟ ಹಾಕಲಿಕ್ಕೆ ಅಂತ ಇಲ್ಲಿ ಯಾರು ಮಟ್ಟ ಹಾಕುವ ಅವಶ್ಯಕತೆ ಇಲ್ಲ, ಸಾಧ್ಯವೂ ಇಲ್ಲ. ಯಾಕಂದರೆ ಇವತ್ತಿನ ವಾತಾವರಣದಲ್ಲಿ ಯಾರು ಪ್ರಾಮಾಣಿಕವಾಗಿ ಏನಪ್ಪ ಜನಪರವಾಗಿ ಕೆಲಸ ಮಾಡಿದರೆ ಅವ್ರಿಂದ ಮಟ್ಟ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವ್ರಿಗೆ ಹಣ ಬಲ ಅದ, ಇವತ್ತು ಅಧಿಕಾರ ಬಲ ಅದ, ಎಲ್ಲರಿಗೂ ಅದ. ಹೀಗಾಗಿ ಅವ್ರನ್ನ ಒಬ್ಬರೊಬ್ಬ
ಮನೆಗೆ ಕಳಿಸುವಂಥದ್ದು ಅಥವಾ ನಾಶ ಮಾಡುವಂಥದ್ದು ಅಸಾಧ್ಯದ ಮಾತು. ಏನೂ ಇರಲಿ, ಜನಾರ್ದನ್ ರೆಡ್ಡಿ ಅವರು ಹೇಳಿದಂಥ ಮಾತು ಕೆಲವೊಂದಿಷ್ಟು ಬಾಲಿಶ್ ಅನ್ನಿಸ್ತಾವ, ಮತ್ತು ಕೆಲವೊಂದಿಷ್ಟು ಏನೇನೋ ಊಹೆ ಮಾಡಿ ಮಾತಾಡೋಂಥ ಮಾತಾವ. ರಾಮುಲು ಅವರು ಒಂದಿಷ್ಟು ಏನಪ್ಪ ಅಂದ್ರೆ ಹೃದಯಾಂತರ ಅಂದು ಏನೋ ಮಾತಾಡಿದ್ದಾರೆ, ಮತ್ತು ಪಕ್ಷ ಮೇಲೆ ಪ್ರೀತಿಯನ್ನು ತೋರಿಸ್ಕೊಂಡಿದ್ದಾರೆ. ಏನೋ ಆಗಲಿ, ಈ ಜಗಳ ಆದಷ್ಟು ಜಲ್ದಿ ಮುಗಿದು ಭಾಳ ಉತ್ತಮ ಬಿ ಜೆ ಪಿಗೆ. ಏನಪ್ಪ ಅಂತಂದ್ರೆ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ವಿ, ಬಿ ಜೆ ಪಿ ದಿನದಿಂದ ದಿನಕ್ಕೆ ವೀಕ್ ಅಂದರೆ ನಿಶ್ಶಕ್ತ ಆಗ್ತಾನೆ ಅನ್ನೋದು 2028ರಲ್ಲಿ ಮರಳಿ ಪಟ್ಟ ಏರುವುದು ಅಷ್ಟೇ ಕಷ್ಟ ಅಂತ ಹೇಳ್ತಾ, ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.